ವೆಲ್ಕಮ್ ಟು ಸಿದ್ಧಶ್ರೀ ಜಿ ಕೆ ಚಾನಲ್. ಈ ಒಂದು ದಿನ ನಾವು ವಿಜ್ಞಾನದಲ್ಲಿ ಬರುವ ಅತಿ ಮುಖ್ಯವಾದ ವಿಷಯ ಅಂತಂದರೆ ಲೋಹಗಳು ಮತ್ತು ಅಲೋಹಗಳು. ಇದ್ರ ಮೇಲೆ ಬಹಳಷ್ಟು ಸಾರಿ 2 ಅಥವಾ 3 ಮಾರ್ಕ್ಸ್ ಮೇಲೆ TETನಲ್ಲಿ ಕ್ವಶನ್ಸ್ ಬಂದವು ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಈ ಒಂದು ದಿನ ಈ ಲೋಹಗಳು ಮತ್ತು ಅಲೋಹಗಳ ಕುರಿತು ಚರ್ಚಿಸೋಣ. ಮೊದಲನೇದಾಗಿ, ಕೊಠಡಿ ತಾಪಮಾನದಲ್ಲಿ ದ್ರವ ಸ್ಥಿತಿಯಲ್ಲಿರುವ ಲೋಹ ಮತ್ತು ಅಲೋಹಗಳನ್ನು ಹೆಸರಿಸಿ. ಸೊ ಇದರಲ್ಲಿ ಅದ್ರ ಮೇಲೆ ಕ್ವಶನ್ಸ್ ಬಂದಿದೆ ಅಂತಂದರೆ, ಈಗ ಕೊಠಡಿ ತಾಪಮಾನದಲ್ಲಿ ಅಂದರೆ ನಮ್ಮ ರೂಮ್ ಟೆಂಪ್ರೇಚರು ಈ ಒಂದು ಯಾವ ದ್ರವ ಸ್ಥಿತಿಯಲ್ಲಿರುವ ಲೋಹಗಳು ಯಾವುವು ಅಂತಂದರೆ, ಲೋಹ ಯಾವುದಿರ್ತದೆ ಅಂತಂದರೆ ಪಾದರಸ. ಈ ಪಾದರಸ ಸಹ ದ್ರವ ಸ್ಥಿತಿಯಲ್ಲಿರ್ತದೆ ರೂಮ್ ಟೆಂಪ್ರೇಚರ್ನಲ್ಲಿ, ಮತ್ತು ಅಲೋಹ ಸಹ ಬ್ರೋಮಿನ್ ಆಗಿರ್ತದೆ. ಸೊ TETಯಲ್ಲಿ ಹೋದ ವರ್ಷನ ಅದಕ್ಕಿಂತ ಹಿಂದಿನ ವರ್ಷ ಅಲೋಹ ಅಂತಂದರೆ ಯಾವ ಅಲೋಹ ಹೊಳೆಯುವ ಅಲೋಹವಾಗಿದೆ ಅಂತೇಳಿ ಈ ರೀತಿಯಾಗಿ ಒಂದು ಪ್ರಶ್ನೆ ಬಂದಿದೆ. ಅದು ಬ್ರೋಮಿನ್ ಮೇಲೆ ಕೇಳಿದ್ದಾರೆ. ಸೊ ಹಾಗಾಗಿ ಪ್ರತಿಯೊಂದು ಅಲೋಹಗಳ ಬಗ್ಗೆ ನಾವು ಚೆನ್ನಾಗಿ ಓದ್ಕೋಬೇಕು. ಲೋಹ ಯಾವುದಿರ್ತದ ದ್ರವ ಸ್ಥಿತಿಯಲ್ಲಿರುವುದು ಪಾದರಸ, ಮತ್ತು ಅಲೋಹ ಬ್ರೋಮಿನ್ ಅಂತಲೇ ಹೇಳ್ಬೋದು. ನೆಕ್ಸ್ಟು, ಅತ್ಯುತ್ತಮ ಉಷ್ಣ ವಾಹಕಕ್ಕೆ ಒಂದು ಉದಾಹರಣೆ ಕೊಡಿ ಅಂತ ಹೇಳ್ಯಾರ. ಸೊ ಅತ್ಯುತ್ತಮ ಉಷ್ಣ ಅಂತಂದರೆ ಉಷ್ಣವಾಹಕ ಅಂತಂದರೆ ಬೆಳ್ಳಿ ಅಥವಾ ತಾಮ್ರ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬರುವುದು ಅಲ್ಯೂಮಿನಿಯಂ 3rd ಪ್ಲೇಸ್ನಲ್ಲಿ. ಬಟ್ ಹೆಚ್ಚಿಗೆ ಉಷ್ಣವಾಹಕ ಆಗಿರುವುದು ಯಾವುದು ಅಂತಂದರೆ ಬೆಳ್ಳಿ ಮತ್ತು ತಾಮ್ರ ಅಂತ ಹೇಳ್ಬೋದು. ನೆಕ್ಸ್ಟ್, ಮೃದುವಾದ 2 ಲೋಹಗಳನ್ನು ಹೆಸರಿಸಿ. ಸೊ ಯಾವೆರಡು ಲೋಹಗಳಲ್ಲೇ ಅತಿ 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 ಸ್ಮೂತ್ ಆಗಿರ್ತಾವೆ ಅಂತಂದರೆ ಸೋಡಿಯಂ ಮತ್ತು ಪೊಟ್ಯಾಷಿಯಂ. ಸೋಡಿಯಂ ರಾಸಾಯನಿಕ ಹೆಸರು Na ಆ್ಯಂಡ್ ಇದ್ರ ಸಿಂಬಲು K. ಇವೆರಡು ಏನು ಅತಿ ಮೃದುವಾಗಿರ್ತಾವೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದುಬಿಟ್ಟು, ಹೊಳಪನ್ನು ಹೊಂದಿರುವ ಒಂದು ಲೋಹವನ್ನು ಹೆಸರಿಸಿ. ಯಾವ ಒಂದು ಲೋಹ ಹೊಳಪನ್ನು ಹೊಂದಿದೆ? ಇದು ಲೋಹ ಕೇಳ್ಯಾರ, ಅಲೋಹ ಅಲ್ಲ. ಅಲೋಹ ಅಂತ ಬಂದಾಗ ಬ್ರೋಮಿನ್ ಅಂತೆ ಬರ್ತದೆ. ಲೋಹದಲ್ಲಿ ಯಾವುದು ಅತಿ ಹೆಚ್ಚು ಹೊಳಪನ್ನು ಹೊಂದಿದೆ ಅಂತಂದರೆ ಅಯೋಡಿನ್ ಹೆಚ್ಚು ಹೊಳಪನ್ನು ಹೊಂದಿರುವ ಲೋಹವಾಗಿದೆ. ನೆಕ್ಸ್ಟ್, ಲೋಹಗಳು ಆಮ್ಲದೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ ಅಂತಂದರೆ ಈ ರೀತಿಯಾಗಿ ಕ್ವಶನ್ಸ್ ಬರ್ಬೋದು. ಯಾವ ರೀತಿ ಅಂತಂದರೆ, ಈಗ ಲೋಹ ಪ್ಲಸ್ ಎದ್ರ ಜೊತೆಗೆ ಆಮ್ಲಗಳೊಂದಿಗೆ ವರ್ತಿಸಿದಾಗ ಏನು ಬಿಡುಗಡೆ ಆಗ್ತದೆ ಅಂತೇಳಿ ಕ್ವಶನ್ ಕೇಳಿರೋದ. ಯಾವ ಅನಿಲ ಅಂತಂದರೆ ಅದುವೇ ಹೈಡ್ರೋಜನ್ ಅನಿಲ ಹೆಚ್ಚು ಇದು ಬಿಡುಗಡೆ ಆಗ್ತದೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದುಬಿಟ್ಟು, ಬೆಳ್ಳಿಯ ಪಾತ್ರೆಗಳನ್ನು ಗಾಳಿಗೆ ತೆಗೆದಿಟ್ಟಾಗ ಸ್ವಲ್ಪ ಕಾಲದ ನಂತರ ಕಪ್ಪಾಗುತ್ತವೆ. ಕಾರಣ ಏನು? ಈಗ ನಮಗೆಲ್ರಿಗೂ ಗೊತ್ತಿರ್ತವೆ. ನಾವು ಕಾಲಿನಲ್ಲಿ ಹಾಕಿರುವ ಗೆಜ್ಜೆಗಳು ಸಹ ಸ್ವಲ್ಪ ದಿನ ಹಾಕಿದಾಗ ಅವು ಏನಾಗ್ತವೆ, ಬ್ಲ್ಯಾಕ್ ಕಲರ್ ಆಗ್ತವೆ. ಸೊ ಯಾಕೆ ಈ ರೀತಿಯಾಗಿ ಬ್ಲ್ಯಾಕ್ ಕಲರ್ ಆಗ್ತವೆ ಅಂತಂತಂದರೆ ಅವು ಗಾಳಿಯಲ್ಲಿರುವ ಸಲ್ಫರ್ ಜೊತೆ ವರ್ತಿಸಿ ಬೆಳ್ಳಿಯ ಸಲ್ಫೈಡ್ ಆಗೋದ್ರಿಂದ ಆ ಒಂದು ಗೆಜ್ಜೆಯ ಕಲರ್ ಏನಾಗ್ತದೆ ಅಂತಂದರೆ ಬ್ಲ್ಯಾಕ್ ಆಗ್ತದೆ ಅಂತಲೇ ಹೇಳ್ಬೋದು. ಏನು ಅಂತಂದರೆ, ಈಗ ಬೆಳ್ಳಿ ಇದು Ag ಅಂತೇಳಿ ಇದು ಎದ್ರ ಜೊತೆ ವರ್ತಿಸಿದಾಗ ಸಲ್ಫರ್ ಜೊತೆ ವರ್ತಿಸಿದಾಗ ಇದು ಏನಾಗ್ತದೆ ಅಂತಂದರೆ ಬೆಳ್ಳಿಯ ಸಲ್ಫೈಡ್ ಆಗಿ ಉಂಟಾಗ್ತದೆ. ಸೊ ಹಾಗಾಗಿ ಇದು ಯಾವ ಒಂದು ಧಾತುವಿನೊಂದಿಗೆ ವರ್ತಿಸಿದಾಗ ಬ್ಲ್ಯಾಕ್ ಕಲರ್ ಆಗ್ತದೆ, ಸಲ್ಫರ್ ಜೊತೆ ವರ್ತಿಸಿ ಬೆಳ್ಳಿಯ ಸಲ್ಫೈಡ್ ಪದರ ಉಂಟಾಗ್ತದೆ. ನೆಕ್ಸ್ಟ್ ಬಂದುಬಿಟ್ಟು, ಮಡ್ಡಿ ಎಂದರೇನು? ಸೊ ಅದರಿನಲ್ಲಿರುವ ಅನಪೇಕ್ಷಿತ ವಸ್ತುಗಳನ್ನು ಏನಂತ ಕರಿತೀವಿ ಅಂತಂದರೆ ಮಡ್ಡಿ ಅಂತ ಕರಿತೀವಿ. ಅದುರು ಅಂತಂದರೆ ಇವೇ ಧಾತುಗಳಿಗೆ ನಾವು ಅದುರುಗಳು ಅಂತ ಹೇಳ್ತೀವಿ. ಅದರಲ್ಲಿರುವ ವೇಸ್ಟೇಜ್ ವಸ್ತುಗಳನ್ನು ಏನಂತ ಕರಿತೀವಿ ಅಂದರೆ ಮಡ್ಡಿ ಅಂತ ಕರಿತೀವಿ. ಕಾಸುವಿಕೆ ಎಂದರೇನು? ಸೊ ಕಾಸುವಿಕೆ ಮೇಲೆ ಎಕ್ಸಾಮ್ಸ್ನಲ್ಲಿ ಒಂದು ಸಾರಿ ಕೇಳಿದ್ದಾರೆ. ಕಡಿಮೆ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಅದುರಿನ ಪುಡಿಯನ್ನು ಕಾಸುವುದಕ್ಕೆ ಕಾಸುವಿಕೆ ಎನ್ನುವರು. ಸೊ ಇಲ್ಲಿ ಕಾಸುವಿಕೆಯಲ್ಲಿ ಎಷ್ಟು ಗಾಳಿ ಇರ್ತದೆ ಅಂತ ಕೇಳ್ಯಾರ. ಕಡಿಮೆ ಗಾಳಿ ಪ್ಲಸ್ ಹೆಚ್ಚಿನ ಉಷ್ಣ, ಇದು ಕಾಸುವಿಕೆ. ಕಡಿಮೆ ಗಾಳಿ ಅಂದರೆ ಹೆಚ್ಚು ಉಷ್ಣ ಇರಬೇಕು, ಕಡಿಮೆ ಗಾಳಿ ಇರಬೇಕು, ಅದು ಕಾಸುವಿಕೆ ಅಂತ ಕರಿತೀವಿ. ನೆಕ್ಸ್ಟ್ ಬಂದುಬಿಟ್ಟು, ಅಮಲ್ಗಮ್ ಎಂದರೇನು? ಸೊ ಮಿಶ್ರಲೋಹಗಳ ಒಂದು ಘಟಕ ಪಾದರಸವಾಗಿದ್ದರೆ ಅದನ್ನು ಅಮಲ್ಗಮ್ ಎಂದು ಕರಿತೀವಿ. ಈಗ ಲೋಹಗಳು ನಮಗೆ ಗೊತ್ತಿರ್ತವೆ, ಲೋಹಗಳು ಅಲೋಹಗಳು. ಬಟ್ ಮಿಶ್ರಲೋಹಗಳ ಎಲ್ಲ ಲೋಹಗಳು ಮಿಶ್ರಣವಾಗಿರ್ತಾವಲ್ಲ, ಆ ಲೋಹಗಳ ಒಂದು ಘಟಕ ಪಾದರಸ ಆಗಿದ್ದರೆ ಅದಕ್ಕೆ ಅಮಲ್ಗಮ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಬಂದುಬಿಟ್ಟು, ಈಗ ಲೋಹಗಳ ಗುಣಗಳು ನೋಡಂಬರಿ. ಲೋಹಗಳು ಹೊಳೆಯುತ್ತವೆ ಮತ್ತು ಇವುಗಳು
ಅಲೋಹಗಳಿಗೆ ಕಂಪೇರ್ ಮಾಡಿದಾಗ ಲೋಹಗಳು ಹೊಳಿತಾವೆ, ಅಲೋಹಗಳು ಹೊಳೆಯುವುದಿಲ್ಲ. ಮತ್ತು ಲೋಹಗಳಿಗೆ ಶಾಬ್ದನ ಗುಣ ಹೊಂದಿರ್ತಾವೆ. ಅಂತಂದರೆ ಯಾವುದೇ ಒಂದು ಲೋಹಗಳಿಗೆ ಫಾರ್ ಎಕ್ಸಾಂಪಲ್ ಈಗ ಶಾಲೆಯಲ್ಲಿರುವ ಗಂಟೆ ಅದು ಒಂದು ಲೋಹ ಆಗಿರ್ತದೆ. ಅದಕ್ಕೆ ಹೊಡೆದಾಗ ನಮ್ಗೆ ಏನು ಸೌಂಡ್ ಬರ್ತದೆ? ಟಿನ್ ಟಿನ್ ಅನ್ನೋ ಸೌಂಡ್ ಬರ್ತದೆ. ಅದೇ ರೀತಿ ಅಲೋಹ ಕಲ್ಲಿಗೆ ನಾವು ಹೊಡೆದಾಗ ಏನಾದರೂ ಶಬ್ದ ಬರ್ತದೇನೋ? ಇಲ್ಲ. ಸೊ ಲೋಹಗಳು ಮತ್ತು ತನ್ಯತೆ ಮತ್ತು ಕುಟ್ಯತೆ ಗುಣವನ್ನು ಹೊಂದಿವೆ. ಬಟ್ ಅಲೋಹಗಳು ಯಾವುದೇ ಒಂದು ಈ ಒಂದು ತನ್ಯತೆ ಮತ್ತು ಕುಟ್ಯತೆ ಅಂದರೆ ತನ್ಯತೆ ಅಂದರೆ ಬಡ್ದಾಗ ತೆಳು ಹಾಳೆ ಮತ್ತು ಕುಟ್ಯತೆ ಅಂತಂದ್ರೆ ಅವು ಏನಂತಂತಂದರೆ ತೆಳುವಾದ ತಂತಿಗಳಾಗಿ ಮಾರ್ಪಾಡಾಗ್ತವಲ್ಲ ಅವಕ್ಕೆ ಏನಂತೀವಿ ಮತ್ತು ತನ್ಯತೆ ಮತ್ತು ಕುಟ್ಯತೆ ಅಂತ ಕರಿತೀವಿ. ಮತ್ತು ಸಾಮಾನ್ಯವಾಗಿ ಹೆಚ್ಚಿನ ಕರಗುವ ಮತ್ತು ಹೆಚ್ಚಿನ ಕುದಿಯುವ ಬಿಂದು ಈ ಒಂದು ಲೋಹಗಳಿಗಿರ್ತದೆ. ಅಲೋಹಗಳಲ್ಲಿ ಅಷ್ಟಿರಂಗಿಲ್ಲ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಕ್ಯಾಲ್ಸಿಯಂ ಲೋಹವು ನೀರಿನೊಂದಿಗೆ ವರ್ತಿಸಿದಾಗ ನೀರಿನ ಮೇಲೆ ತೇಲಲು ಪ್ರಾರಂಭಿಸುತ್ತದೆ. ಏಕೆ? ಈಗ ನಮಗೆ ಕ್ಯಾಲ್ಸಿಯಂ ಗೊತ್ತಿರ್ತದೆ. ಸೊ ಆ ಒಂದು ಕ್ಯಾಲ್ಸಿಯಮ್ಮು ನೀರಿನೊಂದಿಗೆ ವರ್ತಿಸಿದಾಗ ಯಾಕೆ ನೀರಿನ ಮೇಲೆ ತೇಲ್ತದೆ ಅಂತಂದರೆ, ಏಕೆಂದರೆ ಈ ಕ್ರಿಯೆಯಲ್ಲಿ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗುತ್ತದೆ. ಇದು ಕ್ಯಾಲ್ಸಿಯಂ ಲೋಹಕ್ಕೆ ಅಂಟಿಕೊಳ್ಳುತ್ತದೆ. ಇದರಿಂದ ಲೋಹವು ನೀರಿನ ಮೇಲೆ ತೇಲಲು ಕಾರಣ ಅಂತಲೇ. ಯಾಕಂದರೆ ಇದು ಏನು ಮಾಡ್ತದೆ? ಲೋಹ ಜೊತೆ ವರ್ತಿಸಿದಾಗ ಅದ್ರ ಜೊತೆ ಲೋಹಕ್ಕೆ ಅಂಟಿಕೊಳ್ಳುವುದರಿಂದ ಇದು ನೀರಿನ ಮೇಲೆ ತೇಲ್ತದಂತಲೇ ಹೇಳ್ಬೋದು. ಇಲ್ಲಿ ನೋಡ್ರಿ ಕಾರಣವ ಶಾಲಗಂಟೆಗಳನ್ನು ಲೋಹಗಳಿಂದ ಮಾಡಿರುತ್ತಾರೆ. ಯಾವ ಗುಣ ಹೊಂದಿದೆ? ಅದು ಬಡ್ದಾಗ ಆಲ್ರೆಡಿನ ಹೇಳ್ದ, ಅದು ಶಾಬ್ದನ ಗುಣ ಹೊಂದಿರೋದ್ರಿಂದ ಅದು ಶಬ್ದ ಉಂಟು ಮಾಡ್ತದೆ. ಮತ್ತು ವಿದ್ಯುತ್ ತಂತಿಗಳು ತಾಮ್ರದಿಂದ ಯಾಕೆ ಮಾಡ್ತಾರೆ ಅಂತಂದರೆ ಅದು ಒಂದು ವಿದ್ಯುತ್ ಉತ್ತಮ ವಾಹಕ ಅಂತಲೇ ಹೇಳ್ಬೋದು. ತಾಮ್ರ ಮತ್ತು ಅಲ್ಯೂಮಿನಿಯಂ ಲೋಹಗಳನ್ನು ಅಡುಗೆಗೆ ಬಳಸುವ ಪಾತ್ರೆಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ. ಏಕೆ? ಅಲ್ಯೂಮಿನಿಯಂ ಪಾತ್ರೆಗಳನ್ನ ಯೂಸ್ ಮಾಡ್ತೀವಲ್ಲ, ಯಾಕಂತಂದರೆ ಅವು ಉತ್ತಮ ಉಷ್ಣವಾಹಕಗಳು ಮತ್ತು ಉನ್ನತ ದ್ರವಣ ಬಿಂದುಗಳು ಹೊಂದಿವೆ. ಸೊ ಅವು ಯೂಸ್ ಮಾಡಿದ್ರಿಂದ ನಮಗೆ ಭಾಳಷ್ಟು ಅಡುಗೆ ಫಾಸ್ಟ್ ಆಗ್ತದೆ ಅಂತಲೇ ಹೇಳಬಹುದು. ಮತ್ತು ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಕಬ್ಬಿಣದ ಮುಳೆಯನ್ನು ಮುಳುಗಿಸಿದಾಗ ದ್ರಾವಣದ ಬಣ್ಣದಲ್ಲಿ ಬದಲಾವಣೆ ಆಗುವುದೇ? ಎಸ್. ಈಗ ತಾಮ್ರ ಅಂತಂದ್ರೆ ತಾಮ್ರದ ಸಲ್ಫೇಟ್ ಅಂದರೆ ಕಾಪರ್ ಸಲ್ಫೇಟು. ಅದು ಎದ್ರಾಗ ಹಾಕಿದಾಗ ಅದರೊಳಗೆ ಏನು ಹಾಕ್ಯಾರ ಅಂತಂದರೆ ಕಬ್ಬಿಣದ ಅಂದರೆ Fe ಮೊಳೆಯನ್ನು ಹಾಕಿದಾಗ ಅದರ ಬಣ್ಣ ಚೇಂಜ್ ಆಗ್ತದೆ. ಇಲ್ಲಿ ನೋಡ್ರಿ, Fe ಅಂತಂದರೆ ಕಬ್ಬಿಣ, CuSO4 ಅಂದರೆ ಕಾಪರ್ ಸಲ್ಫೇಟ್. ಇಲ್ಲಿ ಏನಂದರೆ ಸರಿ ತೂಗಿಸಿ ಬ್ಯಾಲೆನ್ಸ್ ಇಕ್ವೇಷನ್ ಮಾಡೋದು. ಇಲ್ಲಿ ಕಾಪರು ಸಪ್ರೇಟಾಗಿ FeSO4 ಜಾಯಿನ್ ಆಯ್ತವೆ. ಯಾಕಂತಂದರೆ ಕಾಪರು ಕಾಪರ್ಗಿಂತ Fe ಏನಾಗಿದೆ? ಸ್ಟ್ರಾಂಗ್ ಆಗಿದ್ದರಿಂದ ಅದು ಫೆರಸ್ ಸಲ್ಫೇಟ್ ಆಗಿ ಅದ್ರ ಜೊತೆಗೆ ಏನಾಗ್ತದೆ ಅಂತಂದರೆ ತನ್ನ ಸ್ಥಾನವನ್ನು ಮಾರ್ಪಾಡನೆ ಮಾಡ್ತದೆ. ಅಲ್ಲಿ ಕಲರ್ ಏನು ಚೇಂಜ್ ಆಯಿತು ಅಂತಂದರೆ ಈ ಕಬ್ಬಿಣದ ಮೊಳೆ ಹಾಕಿದಾಗ ಅದು ನೀಲಿ ಬಣ್ಣದಿಂದ ಹಸಿರು ಬಣ್ಣಕ್ಕೆ ತಿರುಗುತ್ತದೆ ಅಂತ ಹೇಳ್ಬೋದು. ನೆಕ್ಸ್ಟು ಇದ್ರಾಗ ಇದು ಭೀ ಕ್ವಶನ್ಸ್ ಬರ್ಬೋದು. ಈ ಕೆಳಗಿನ ಧಾತುಗಳನ್ನು ಅವುಗಳ ಕ್ರಿಯಾಶೀಲತೆಯ ಆಧಾರದ ಮೇಲೆ ಏರಿಕೆ ಕ್ರಮದಲ್ಲಿ ಬರೆಯಿರಿ. ಅಂದರೆ ಅವು ಹೆಚ್ಚಿನ ಕ್ರಿಯಾಶೀಲತೆ ಯಾವುದಿರ್ತದೆ ಅಂತಂದರೆ ಫಸ್ಟ್ ಚಿನ್ನಕ್ಕಿಂತ ಬೆಳ್ಳಿ ಇರ್ತದೆ, ಬೆಳ್ಳಿಕ್ಕಿಂತ ತಾಮ್ರಕ್ಕಿಂತ ಕಬ್ಬಿಣಕ್ಕಿಂತ ಸತ್ತಕ್ಕಿಂತ ಹೆಚ್ಚು ಕ್ರಿಯಾಶೀಲತೆ ಯಾವುದಿದ್ದಂದರೆ ಸೋಡಿಯಂ. ಇದು ಏನಂತಂದರೆ ಈ ರೀತಿಯಾಗಿ ಲೋಹಗಳು ಕೊಟ್ಟು ನಮಗೆ ಏರಿಕೆ ಕ್ರಮದಲ್ಲಿ ಬರಿ ಅಂತಲೂ ಎಕ್ಸಾಮ್ಸ್ನಲ್ಲಿ ಕೇಳ್ತಾರೆ. ನೆಕ್ಸ್ಟು ಕಬ್ಬಿಣಕ್ಕೆ ತುಕ್ಕು ಹಿಡಿಯೋದನ್ನು ತಡೆಯಲು ಯಾವುದಾದರೂ 4 ಮುನ್ನೆಚ್ಚರಿಕೆ ಕ್ರಮಗಳು. ಇದು TETನಲ್ಲಿ ಕೇಳಿದ್ದಾರೆ. ಏನಂತಂದರೆ ಗ್ಯಾಲ್ವನೀಕರಣ ಯಾವುದಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಕಬ್ಬಿಣ ತುಕ್ಕು ಹಿಡಿದಾಗ ಅದನ್ನು ನಾವೇನು ಮಾಡ್ತೀವಿ ಅಂತಂದರೆ ಹೋಗಲಾಡಿಸಲು ಬಳಸ್ತೀವಿ ಅಂತಲೇ ಹೇಳ್ಬೋದು. ಮತ್ತಿನ್ನು ಯಾವ್ಯಾವ ಕ್ರಮಗಳು ಬಳಸ್ತೀವಿ ತುಕ್ಕು ಹಿಡಿಲಾರ್ದಂಗೆ ಅಂದರೆ ಬಣ್ಣ ಹಚ್ಚುವುದು, ಗ್ರೀಸ್ ಹಚ್ಚುವುದು, ಕ್ರೋಮಿಯಂ ಲೇಪನ, ಎಣ್ಣೆ ಸವರುವುದು, ಗ್ಯಾಲ್ವನೀಕರಣ ಮತ್ತು ಅಯೋಡಿನ್ ಕರಣ ಅಂತ ಹೇಳ್ಬೋದು. ನೆಕ್ಸ್ಟ್ ಎದ್ರ ಮೇಲೆ ಜಾಸ್ತಿ ಕೇಳ್ತಾರೆ ಕ್ವಶನ್ಸ್ ಅಂದರೆ ಹುರಿಯುವಿಕೆ ಮತ್ತು ಕಾಯಿಸುವಿಕೆ ಆಲ್ರೆಡಿ ಹೇಳ್ದ. ಕಡಿಮೆ ಗಾಳಿ ಹೆಚ್ಚಿನ ಉಷ್ಣ, ಬಟ್ ಹುರಿಯುವಿಕೆಯಲ್ಲಿ ಅಧಿಕ ಗಾಳಿ ಇಲ್ಲಿ 2 ಹೆಚ್ಚಿಗಿರ್ತವೆ. ಇಲ್ಲಿ ಬರೀ ಗಾಳಿ ಮಾತ್ರ ಕಡಿಮೆ ಇದ್ದು ಹೆಚ್ಚಿನ ಉಷ್ಣಾಂಶ ಇರ್ತದೆ. ಸೊ ಇವು ನೆನ್ಪಿಟ್ಕೊಳ್ಬೇಕು. ಇದ್ರ ಮೇಲೆ TETನಲ್ಲಿ ಕ್ವಶನ್ಸ್ ಬಂದಿವೆ. ಮತ್ತು ಇಲ್ಲಿ ಸಲ್ಫೈಡ್ ಅದುರುಗಳ ಆಕ್ಸೈಡ್ ಅದುರುಗಳಾಗುತ್ತವೆ. ಇಲ್ಲಿ ಕಾಸುವಿಕೆಯಲ್ಲಿ ಕಾರ್ಬೋನೇಟ್, ನಾವು ಈ ರೀತಿ ಕಾರ್ಬೋನೇಟ್ ಕಾಸುವಿಕೆ ಅಂತ ನೆನಪಿಟ್ಕೋಬೇಕು. ಕಾಸುವಿಕೆಯಲ್ಲಿ ಕಡಿಮೆ ಗಾಳಿ ಅಧಿಕ ಉಷ್ಣ, ಹುರಿಯುವಿಕೆಯಲ್ಲಿ ಅಧಿಕ ಗಾಳಿ ಅಧಿಕ ಉಷ್ಣ. ಹುರಿಯುವಿಕೆಗೆ ಸಲ್ಫೈಡ್ ಅದುರುಗಳ ಎಕ್ಸಾಂಪಲ್ ತಗೋರಿ, ಕಾಸುವಿಕೆಯಲ್ಲಿ ಕಾರ್ಬನೇಟ್. ನೆಕ್ಸ್ಟು ಇದು ಇನ್ನೊಂದು ಕ್ವಶನ್ಸ್ ಏನು ಬಂದಿದೆ ಅಂದರೆ TET ಮೇಲೆ ಬಂದದ.
ಉಕ್ಕು ಮತ್ತು ಕಬ್ಬಿಣವನ್ನು ಸಂರಕ್ಷಿಸಲು ಅವುಗಳ ಮೇಲೆ ಸತುವಿನ ತೆಳುವಾದ ಲೇಪನ ಮಾಡುವುದೇ ಗ್ಯಾಲ್ವನೀಕರಣ. ಇದು ಸಹ ಟಿನಲ್ಲಿ ಕೇಳಿದ್ದಾರೆ. ಸೊ ಉಕ್ಕು ಮತ್ತು ಕಬ್ಬಿಣವನ್ನು ಸಂರಕ್ಷಿಸಲು ಸತುವಿನ ಯಾವ ಲೇಪನ ಮಾಡ್ತಾರಂತ ಕೇಳಿದ್ದಾರೆ. ಅಲ್ಯೂಮಿನಿಯಂ ಲೇಪನ ಅಂತ ಹೇಳ್ಬೋದು. ನೆಕ್ಸ್ಟ್ ಥರ್ಮೈಟ್ ಕ್ರಿಯೆ. ಸೊ ಕಬ್ಬಿಣದ ಆಕ್ಸೈಡ್ ಅಲ್ಯೂಮಿನಿಯಂನೊಂದಿಗೆ ವರ್ತಿಸಿ ಹೆಚ್ಚಿನ ಪ್ರಮಾಣದಲ್ಲಿ ಉಷ್ಣ ಬಿಡುಗಡೆ ಆಗುವುದರೊಂದಿಗೆ ದ್ರವ ರೂಪದ ಕಬ್ಬಿಣ ಬಿಡುಗಡೆ ಆಗುತ್ತದೆ. ಇದನ್ನು ಥರ್ಮೈಟ್ ಕ್ರಿಯೆ ಅಂತಂದರೆ ಇದು ಯಾವಾಗ ಕೇಳಿದೆ ಅಂದರೆ 2014 or 15ನಲ್ಲಿ ಕೇಳಿದ್ದಾರೆ ಇದ್ರ ಮೇಲೆ ಟಿನಲ್ಲಿ. ಅಥವಾ ಇದ್ರ ಮ್ಯಾಗೆ ಇಲ್ಲ ಅಂತ ಕೇಳ್ಬೋದು ಅಂದರೆ ರೈಲ್ವೆ ಹಳಿಗಳು ಮತ್ತು ಮುರಿದ ಯಂತ್ರಗಳ ಜೋಡಣೆಯಲ್ಲಿ ಯಾವ ಕ್ರಿಯೆಯನ್ನು ಬಳಸ್ತಾರಂತಂದರೆ ಥರ್ಮೈಟ್ ಕ್ರಿಯೆ ಅಂತ ಹೇಳ್ಬೋದು. ನೆಕ್ಸ್ಟ್ ಇನ್ನೊಂದು ಅತಿ ಇಂಪಾರ್ಟೆಂಟ್, ಇದು ಸಹ ಟಿನಲ್ಲಿ ಬಂದದ. ಯಾವುದಂತಂದರೆ ಹಿತ್ತಾಳೆಯಲ್ಲಿ ಬಳಸುವ ಮಿಶ್ರಲೋಹಗಳು ಅಂತಂದರೆ ತಾಮ್ರ ಮತ್ತು ಸತು. ಕಂಚುವಿನಲ್ಲಿ ಬಳಸುವುದು ತಾಮ್ರ ಮತ್ತು ತವರ. ಸೊ ಈ ರೀತಿಯಾಗಿ ಟಿನಲ್ಲಿ ಅನೇಕ ಬಾರಿ ಪ್ರಶ್ನೆಗಳು ಬಂದಿವೆ. ಈ ಕ್ಲಾಸ್ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.